ಲೋಕಾಯುಕ್ತ ಬಲೆಗೆ ಹೆಸ್ಕಾಂ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಬಿದ್ದಿದ್ದಾರೆ. ವಿಜಯಪುರ ಲಂಚ ಪಡೆಯುವಂತಹ ಸಂದರ್ಭದಲ್ಲೇ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಸಿದ್ದರಾಮ ಮಲ್ಲಿಕಾರ್ಜುನ್ ಬಿರಾದಾರ್ ಲೋಕಾಯುಕ್ತ ಅಧಿಕಾರಿಗಳಿಗೆ ಟ್ರ್ಯಾಪ್ ಆಗಿರೋ ಅಧಿಕಾರಿ. ಬಸವಣ್ಣ ಬಾಗೇವಾಡಿ ಹೆಸ್ಕಾಂ ಎಕ್ಸಿಕ್ಯೂಟಿವ್ ಎಂಜಿನಿಯರ್. ಬಸವಣ್ಣ ಬಾಗೇವಾಡಿ ಹೆಸ್ಕಾಂ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಲಂಚ ಕೇಳುವಾಗಲೇ ಬಲೆಗೆ ಬಿದ್ದಿದ್ದಾರೆ. 10,000 ಲಂಚ ಪಡೆಯಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ವಿದ್ಯುತ್ ಗುತ್ತಿಗೆದಾರನ ಬಿಲ್ ರಿಲೀಸ್ಗೆ 15,000ಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕಾಂಟ್ರಾಕ್ಟರ್ ಸಂತೋಷ್ ಕುಮಾರ್ ಅವರ ದೂರಿನ ಮೇರೆಗೆ ಈ ದಾಳಿ ಮಾಡಿದ್ದಾರೆ. 5,000 ಹಣ ಪಡ್ಕೊಂಡು ಉಳಿದ 10,000 ಪಡೆಯುವಾಗ ಅರೆಸ್ಟ್ ಆಗಿದ್ದಾರೆ. ಎಸ್ಪಿ ಶಿವಪ್ರಕಾಶ್ ದೇವರಾಜು ಅವರ ನೇತೃತ್ವದಲ್ಲಿ ಮೆಗಾ ರೇಡ್ ಮಾಡಿದ್ರು. ಆರೋಪಿ ಸಿದ್ದರಾಮ ಆತನನ್ನು ವಶಕ್ಕೆ ಪಡೆದುಕೊಂಡು ಲೋಕಾಯುಕ್ತ ವಿಚಾರಣೆ ಕೂಡ ಮಾಡಿದ್ದಾರೆ. ಇನ್ನು ಅಧಿಕಾರಿಗಳು ಇದೀಗ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಲಂಚ ಪಡೆಯುವಂತಹ ಸಂದರ್ಭದಲ್ಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಹೀಗಾಗಿ ಇದು ಮೊದಲ ಒಂದು ಅಂದರೆ ಇದು ಕೇವಲ ಇವರಿಂದ ಮಾತ್ರ ಪಡಿತಾ ಇರುವಂತಹ ಲಂಚನ. ಈ ಹಿಂದೆ ಯಾವ್ಯಾವ ಒಂದು ವಿಚಾರಗಳಲ್ಲಿ ಇವರ ಮೇಲೆ ಆರೋಪಗಳಿತ್ತು ಅದನ್ನು ಕೂಡ ಕೆದಕೋದಕ್ಕೆ ಇದೀಗ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ತನಿಖೆ ನಂತರವಷ್ಟೇ ಸತ್ಯಾಸತ್ಯತೆ ಬೆಳಕಿಗೆ ಬರುತ್ತೆ.